ನಿಮ್ಮ ಕಣ್ಣಿನಿಂದ ಏನೆಲ್ಲ ನೋಡ್ತಿರಲ್ವಾ, ಅವುಗಳಿಂದ ಸ್ವಲ್ಪ ಹುಷಾರಾಗಿರಿ. ವ್ಯಕ್ತಿ ಆಲೋಚನೆಗಳಿಂದ ಸೃಷ್ಟಿಯಾಗ್ತಾನೆ. ಆಲೋಚನೆಗಳು ಮನಸ್ಸಿನ ಸ್ಥಿತಿಯಾಗಿವೆ. ನಮ್ಮ ಕಣ್ಣಿನಿಂದ ನಾವು ಏನೆಲ್ಲ ನೋಡ್ತೀವಲ್ವಾ ದೃಶ್ಯಗಳನ್ನು, ಇವಾಗ ಫೋನಲ್ಲಿ ಸಾಕಷ್ಟು ವಿಷಯಗಳನ್ನು ನೋಡ್ತಾ ಇರ್ತೀವಿ, ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ. ಅವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಶೇಖರಣೆ ಆಗಿರ್ತವೆ. ಇವಾಗ ನೋಡಿ, ಫೋನಲ್ಲಿ ಯಾವುದೋ ಒಂದು ದೃಶ್ಯನ ನೋಡಿದ್ವಿ ಮತ್ತು ಫೋನು ಆಫ್ ಮಾಡಿದ್ವಿ. ಆ ದೃಶ್ಯ ಇಲ್ಲ ಅಂದರೂ ಕೂಡ ಅದು ಮತ್ತೆ ಕಲ್ಪನೆಯ ರೀತಿಯಲ್ಲಿ ಪದೇ ಪದೇ ನಮ್ಮನ್ನು ಕಾಡ್ತಾನೇ ಇರುತ್ತೆ. ನೋಡಿ, ಅದು ಒಳ್ಳೆಯದಾಗಿದ್ದರೆ ಪರವಾಗಿಲ್ಲ, ಮನಸ್ಸಿಗೆ ಯಾವುದೇ ರೀತಿಯಾದ ಹಾನಿ ಇಲ್ಲ. ಆದರೆ ಅದು ಏನಾದ್ರು ಕೆಟ್ಟದ್ದಾಗಿದ್ದರೆ ಇಡೀ ನಮ್ಮ ವ್ಯಕ್ತಿತ್ವದ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ದೇವರು ಬಿಡು ಕಣ್ಣು ಕೊಟ್ಟಿದ್ದಾನೆ, ಏನು ಬೇಕಾದರೂ ನೋಡೋಣ ಅಂತ ಹೇಳಿ ಎಲ್ಲವನ್ನು ನೋಡೋಕ್ಕೆ ಹೋಗಬಾರ್ದು. ನೋಡಿ, ಕಣ್ಣುಗಳು ಏನಿದಾವಲ್ವ, ಅವು ನಮ್ಮ ಮನಸ್ಸಿನ ಕಿಟಕಿ ಇದ್ದಂಗೆ. ನಾವು ಏನೆಲ್ಲ ದೃಶ್ಯಗಳನ್ನು ಸುತ್ತಮುತ್ತ ನೋಡ್ತೀವೋ ಅವೆಲ್ಲವೂ ನಮ್ಮ ಮನಸ್ಸು ಸ್ಟೋರೇಜ್ ಮಾಡಿ ಇಟ್ಕೊಳ್ಳುತ್ತೆ. ಮುಂದೆ ಅವನ್ನ ನಾವು ಏನು ಮಾಡ್ತೀವಿ, ಇವಾಗ ನೋಡಿ, ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ, ಆವಾಗ ಏನೆಲ್ಲ ಯೋಚನೆಗಳು ಬರ್ತಾ ಇರ್ತವೆ. ಏನು ಯೋಚನೆಗಳು ಬರ್ತಾ ಇರ್ತವೆ, ನಾವೇನು ದೃಶ್ಯಗಳನ್ನು ನೋಡಿರ್ತೀವಲ್ವ ಅವೇ ನಮಗೆ ನೆನಪಿಗೆ ಬರ್ತಾ ಇರ್ತವೆ. ಅವುಗಳನ್ನು ಕರ್ಮ ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ನಿಜವಾದ ವ್ಯಕ್ತಿತ್ವ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ನೋಡಿ, ವಿಡಿಯೋ ಗೇಮ್, ಆನ್ಲೈನ್ ಗೇಮ್ ಮತ್ತು ಪೋರ್ನ್ ವೀಡಿಯೋಸ್ ಇವೆಲ್ಲವೂ ಹೇಗೆ ಅಡಿಕ್ಟ್ ಆಗ್ತವೆ ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿ ಅದನ್ನು 1 ಸರಿ 2 ಸರಿ ನೋಡಿದ ಅಂತ ಅಂದ್ಕೊಳ್ಳಿ, ಪದೇ ಪದೇ ಅವನ ಮನಸ್ಸು ಅವುಗಳನ್ನೇ ನೆನಪಿಸ್ತಾ ಇರುತ್ತೆ ಒಂದು ಕಲ್ಪನೆ ರೀತಿಯಲ್ಲಿ. ಆಗ ವ್ಯಕ್ತಿ ಅವುಗಳನ್ನು ಪದೇ ಪದೇ ನೋಡೋಕ್ಕೆ ಮುಂದಾಗ್ತಾನೆ. ನೋಡಿ, ಒಂದು ಸಲ ಇವು ಏನಾದರೂ ಚಟಗಳಾದರೆ ಇದರಿಂದ ಹೊರಗೆ ಬರೋದು ತುಂಬಾ ಅಂದರೆ ತುಂಬಾ ಕಷ್ಟ. ಸಿನಿಮಾ ಹೀರೋಗಳು ಫ್ಯಾನ್ಸ್ ಅಂತ ಇರ್ತಾರೆ ನೋಡಿ, ಅವರೆಲ್ಲ ಹೇಗೆ ಕ್ರಿಯೇಟ್ ಆಗ್ತಾರೆ ಅಂದರೆ ಇವುಗಳ ಮುಖಾಂತರನೇ. ನೋಡಿ, ಒಬ್ಬ ವ್ಯಕ್ತಿಗೆ ಒಬ್ಬ ಹೀರೋ ಅಂದರೆ ತುಂಬ ಇಷ್ಟ. ಆ ಒಂದು ಹೀರೋ ಸಿನಿಮಾನ ಸಾಕಷ್ಟು ಪದೇ ಪದೇ ನೋಡ್ತಾ ಇರ್ತಾನೆ. ಪದೇ ಪದೇ ನೋಡ್ತಾ ಇರಬೇಕಾದ್ರೆ ಆ ಹೀರೋನ ಒಂದು ಕ್ಯಾರೆಕ್ಟ್ರು, ಆ ಒಂದು ಸ್ಟೈಲು ಆ ವ್ಯಕ್ತಿಯ ಮನಸ್ಸಲ್ಲಿ ಅವು ಹಾಗೇ ಉಳ್ಕೊಂಡು ಬಿಡ್ತವೆ. ಅವು ಏನು ಮಾಡ್ತವೆ, ವ್ಯಕ್ತಿ ಒಂಟಿಯಾಗಿದ್ದಾಗ ಅವು ಒಂದು ಕಲ್ಪನೆಯಾದ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಬರ್ತಾ ಇರ್ತವೆ. ಆಗ ವ್ಯಕ್ತಿ ಹೀರೋ ಹೆಂಗೆ ಮಾಡ್ತಾನೋ, ಅವ್ನು ಯಾವ ಥರ ಬಟ್ಟೆ ಹಾಕ್ತಾನೋ, ಅವ್ನು ಯಾವ ಥರ ಹೇರ್ ಸ್ಟೈಲ್ ಮಾಡ್ತಾನೋ, ಇವುಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾರು ಫ್ಯಾನ್ಸ್ ಆದನು. ಇವು ಒಳ್ಳೆಯದು, ಅಭಿಮಾನ ಇರಬೇಕು, ಬೇಡ ಅಂತಲ್ಲ, ಬಟ್ ಹುಚ್ಚು ಅಭಿಮಾನ ಇರಬಾರ್ದು. ಇದರಿಂದ ಏನಾಗುತ್ತೆ ಅಂತಂದರೆ ವ್ಯಕ್ತಿ ತನ್ನ ಸ್ವಂತ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ಬೇರೆಯವ್ರ ಹೀರೋ ಥರನೇ ಆ್ಯಕ್ಟ್ ಮಾಡ್ತಾನೆ, ಎಲ್ಲ ಅವನ ಥರನೇ ನಡವಳಿಕೆ ಇದೆ ಅಂತಂದರೆ ಆ ವ್ಯಕ್ತಿಯಲ್ಲಿ ಇಲ್ಲವೇ ಇಲ್ಲ, ಆ ಒಬ್ಬ ಹೀರೋ ಇರ್ತಾನೆ. ಇದು ತುಂಬಾ ಡೇಂಜರ್ ಅಲ್ವಾ. ಹಾಗಾಗಿ ಕಣ್ಣಿನ ಮುಖಾಂತರ ಏನೆಲ್ಲ ದೃಶ್ಯಗಳನ್ನು ನೋಡ್ತಿರಲ್ವಾ ಅವುಗಳ ಬಗ್ಗೆ ತುಂಬ ನಿಗಾ ಇಡಿ, ತುಂಬ ಎಚ್ಚರವಾಗಿರಿ. ಸ್ವಲ್ಪ ಯೋಚನೆ ಮಾಡಿ, ಹೌದು, ನಾನಿವತ್ತು ಇದು ನೋಡಬೇಕಂತ ಅಂದ್ಕೊಂಡಿದ್ದೀನಿ, ಇದು ನನ್ನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಮುಂದೆ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಥವಾ ಏನೆಲ್ಲ ನಷ್ಟಗಳು ಆಗ್ತವೆ. ಸ್ವಲ್ಪ ಸಮಯ ಕೂತ್ಕೊಂಡು ಒಂದು ದೃಶ್ಯನ ನೋಡೋಕ್ಕಿಂತ ಮುಂಚೆ ಇವನ್ನೆಲ್ಲ ಯೋಚನೆ ಮಾಡಿ, ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಭಗವಂತ ಅದಕ್ಕೆ ಅಲ್ವಾ ವ್ಯಕ್ತಿಗೆ ಆಲೋಚನೆ ಮಾಡೋ ಒಂದು ಶಕ್ತಿಯನ್ನು ಕೊಟ್ಟಿರೋದು. ನೋಡಿ, ಕೆಟ್ಟದ್ದು ಅನ್ನೋದು ವ್ಯಕ್ತಿಯ ಒಳಗಡೆ ಇರುತ್ತೆ, ಒಂದು ಯೋಚನೆಯಲ್ಲಿರುತ್ತೆ. ವ್ಯಕ್ತಿ ಅದನ್ನು ಡಿಸೈಡ್ ಮಾಡಿದಾಗ, ಹೌದು ನಾನು ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅದು ವ್ಯಕ್ತಿಯ ಮುಖಾಂತರ ಹೊರಗೆ ಬೀಳುತ್ತೆ. ಇದು ಹಾಗೇನೆ, ಒಂದು ದೃಶ್ಯನ ನೋಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನೋಡಬೇಕೋ ಬೇಡವೋ ಅಂತ ಅದ್ರ ಬಗ್ಗೆ ಗಾಢವಾಗಿ ಚಿಂತನೆ ಮಾಡಿದರೆ ಆಗ ಅದರಲ್ಲಿರುವ ಸತ್ಯ ಅಸತ್ಯಗಳು ವ್ಯಕ್ತಿಗೆ ಗೊತ್ತಾಗ್ತವೆ. ಹೀರೋ ಸಿನಿಮಾದಲ್ಲಿ ಏನೋ ಒಂದು ಭಯಾನಕವಾದ ಒಂದು ಕೃತ್ಯ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ, ಫ್ಯಾನ್ಸ್ ಏನು ಮಾಡ್ತಾರೆ, ಅದನ್ನು ನೋಡಿ ಶಿಳ್ಳೆ ಹೊಡಿತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ನೋಡಿ, ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಂದರೆ ವ್ಯಕ್ತಿಯಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಎಲ್ಲೋ ಒಂದು ಕಡೆಗೆ ಮನಸ್ಸಲ್ಲಿ ಇದು ಕೂತ್ಕೊಳ್ಳುತ್ತೆ. ವ್ಯಕ್ತಿ ಯಾವಾಗ ಅವನಿಗೆ ಸಿಟ್ಟು ಬರುತ್ತೋ, ಯಾವಾಗ ಅವನು ಕೋಪ ಮಾಡ್ಕೊತಾನೋ ಅವೆಲ್ಲವೂ ವ್ಯಕ್ತಿಯಿಂದ ಹೊರಗಡೆ ಬರ್ತವೆ. ಹಾಗಾಗಿ ಒಳ್ಳೆ ಸಿನಿಮಾ ನೋಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಕಾಮಿಡಿ ಮೂವೀಸ್ ಬೇಡನ್ನಲ್ಲ, ಆದರೆ ಅತಿ ಹೆಚ್ಚಾಗಿ ಕ್ರೂರತೆಯನ್ನು ತೋರಿಸೋ ಸಿನಿಮಾಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ ವ್ಯಕ್ತಿಗೆ ಇವು ಮಾನಸಿಕವಾಗಿ ಪರಿಣಾಮ ಬೀಳ್ತವೆ. ಮತ್ತು ನೋಡಿ, ಇವು ಏನು ಮಾಡ್ತವೆ ಅಂತಂದರೆ ಪ್ರತಿಯೊಬ್ಬರಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇದ್ದೇ ಇರ್ತವಲ್ವ, ಇವು ವ್ಯಕ್ತಿಯಲ್ಲಿ ಇನ್ನೂ ಹೆಚ್ಚಾಗುವಂತೆ ಮಾಡ್ತವೆ. ಯಾವುವು ಬೇಡವಾದ ದೃಶ್ಯಗಳನ್ನು ನೋಡಿದಾಗ. ಕಾಮಕ್ರೋಧ ಇರಲೇಬೇಕು, ಸ್ವಲ್ಪ ಇರಲೇಬೇಕು, ಎಷ್ಟು ಬೇಕೋ ಅಷ್ಟು ಬೇಕು. ಆದರೆ ಅದನ್ನು ಹೆಚ್ಚಿಸುವಂತಹ ದೃಶ್ಯಗಳನ್ನು ಪದೇ ಪದೇ ನೋಡ್ತಾ ಇದ್ದರೆ ವ್ಯಕ್ತಿಯಲ್ಲಿಯೂ ಇಂಥ ಗುಣಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತವೆ. ನೋಡಿ, ಭಗವಂತ ಪ್ರತಿಯೊಬ್ಬರಿಗೂ ಅವರವರ ಜ್ಞಾನದ ತಕ್ಕಂತೆ ಒಂದು ಎನರ್ಜಿಯನ್ನು ಕೊಟ್ಟಿರ್ತಾನೆ. ಈ ಎನರ್ಜಿಯನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು. ಸುಮ್ಮನೆ ಬೇಡವಾದಕ್ಕೆಲ್ಲ ಉಪಯೋಗಿಸಿದರೆ ಸುಮ್ಮನೆ ಸಮಯನೂ ವ್ಯರ್ಥ. ಬೇಡವಾದ ಎನರ್ಜಿ ನಮ್ಮಿಂದ ಯಾವಾಗ ಹೋಗುತ್ತೆ ಅಂತಂದರೆ ನಮಗೆ ಬೇಡವಾದ ದೃಶ್ಯಗಳನ್ನು ನೋಡಿದಾಗ, ಅವನ್ನ ನಮ್ಮ ಮನಸ್ಸಿಗೆ ಕೊಟ್ಟಾಗ, ಆಗ ನಾವು ಸುಮ್ಮನೆ ಇವಾಗ ನೋಡಿ ವಿಡಿಯೋ ಗೇಮ್ ಮಾಡ್ತಾ ಇದ್ದರೆ ಅದರಿಂದ ಏನು ಉಪಯೋಗ ಇದೆ ಹೇಳಿ? ಏನು ಉಪಯೋಗ ಇಲ್ಲ ಅಲ್ವಾ. ಸುಮ್ಮನೆ ಅಲ್ಲಿ ನಮ್ಮದು ಎನರ್ಜಿನೂ ವೇಸ್ಟು ಮತ್ತು ಟೈಮು ವೇಸ್ಟು. ಪ್ರತಿಯೊಬ್ಬರಲ್ಲೂ ಭಗವಂತ ಒಂದು ಪ್ರಜ್ಞೆ ಅನ್ನೋದನ್ನು ಇಟ್ಟಿರ್ತಾನೆ, ಅಂದರೆ ಅರಿವು.
ಪ್ರಜ್ಞೆ ಅನ್ನೋದನ್ನು ಇಟ್ಟಿರ್ತಾನೆ. ಯಾರು ಪ್ರಜ್ಞಾವಂತರಾಗಿರ್ತಾರೋ ಅವರು ಏನಾರು ಒಂದು ದೃಶ್ಯವನ್ನು ನೋಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ತಮ್ಮ ಕಣ್ಣುಗಳಿಂದ ದೃಶ್ಯಗಳನ್ನು ನೋಡ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂದರೆ ವ್ಯಕ್ತಿಗೆ ಒಂದು ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ವ್ಯಕ್ತಿ ಆರೋಗ್ಯವಾಗಿರ್ತಾನೆ. ನೋಡಿ, ಜ್ಞಾನವಂತರು, ಬುದ್ಧಿಜೀವಿಗಳು ಇವರೆಲ್ಲ ಮಾಡೋದೇ ಹೀಗೆ. ಸುಮ್ಮನೆ ಯಾವುದು ಕಣ್ಣಿಗೆ ಬರುತ್ತೋ ಅದನ್ನು ನೋಡೋದಿಲ್ಲ, ಮನಸ್ಸಿಗೆ ಏನು ಬರುತ್ತೋ ಅದನ್ನು ನೋಡೋದಿಲ್ಲ, ಯಾವುದು ಹಿತ ಅನಿಸುತ್ತೋ ಅದನ್ನು ಮಾತ್ರ ನೋಡ್ತಾರೆ. ಅಂದರೆ ಅವರು ಮನಸ್ಸಿನ ಸ್ಥಿತಿಯನ್ನು ಸರಿಯಾಗಿ ಕಾಪಾಡ್ಕೊತಾರೆ. ಯಾರು ಪ್ರಜ್ಞೆಯಲ್ಲಿರೋದಿಲ್ವೋ ಅಂದರೆ, ಇವಾಗ ನೋಡಿ, ನಾವು ಹಿಂಗೆ ಮೊಬೈಲನ್ನು ನೋಡ್ತಾ ಇರ್ತೀವಿ, ಏನೋ ಒಂದು ವಿಡಿಯೋ ಬಂತು, ಅದು ನೋಡಬೇಕೋ ಬೇಡೋ ಅನ್ನೋ ಒಂದು ಪ್ರಜ್ಞೆ ಅಲ್ವಾ? ಆ ಒಂದು ಪ್ರಜ್ಞೆ ಯಾರಿಗೆ ಇರೋದಿಲ್ವೋ ಅವ್ರು ಏನು ಮಾಡ್ತಾರೆ, ಎಲ್ಲವನ್ನು ನೋಡೋಕ್ಕೆ ಶುರು ಮಾಡ್ತಾರೆ. ಮನಸ್ಸಿಗೆ ಏನು ಬರುತ್ತೋ ಅದು. ಇವಾಗ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದರೆ ಒಂದೊಂದು ರೀಲ್ಸ್ ಬರ್ತಾ ಇರುತ್ತಲ್ವ, ಅವನ್ನೆಲ್ಲ ನೋಡ್ಕೊಂಡು ಹಾಗೇ ಹೋಗ್ತಾರೆ. ಅದರಲ್ಲಿ ಒಳ್ಳೆಯದಿರಲಿ ಕೆಟ್ಟದಿರಲಿ. ಮುಂದೆ ಇವೆಲ್ಲ ಯಾವ ರೀತಿ ಪರಿಣಾಮ ಬೀಳ್ತವೆ ಅಂತಂದರೆ, ವ್ಯಕ್ತಿಯಲ್ಲಿ ಒಳ್ಳೆಯ ಗುಣ ಇದ್ದರೂ ಕೂಡ ವ್ಯಕ್ತಿ ಅವುಗಳನ್ನು ಮರೆಮಾಚಿ ತನ್ನ ಕೃತ್ಯಗಳನ್ನು ಸಮಾಜಕ್ಕೆ ತೋರಿಸೋಕೆ ಪ್ರಯತ್ನ ಪಡ್ತಾನೆ. ಈ ಒಂದು ಪರಿಸ್ಥಿತಿ ಯಾಕೆ ಬರುತ್ತೆ ಅಂತಂದರೆ, ನೋಡಿ, ಬೇಡವಾದ ದೃಶ್ಯಗಳನ್ನು ನೋಡಿ ನಮ್ಮ ಮನಸ್ಸಲ್ಲಿರೋ ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ನಾವು ಎಬ್ಬಿಸಿದರೆ ಅವು ಏನು ಮಾಡ್ತವೆ? ಒಳ್ಳೇದನ್ನು ಮಾಡ್ತವೆ? ಇಲ್ಲ. ಸುಮ್ಮನೆ ವ್ಯಕ್ತಿಯ ಒಂದು ಮಾನಸಿಕ ಸ್ಥಿತಿ ಹಾಳಾಗುತ್ತೆ. ನೋಡಿ, ಇವಾಗೆಲ್ಲ ಜನ ಡಿಪ್ರೆಷನ್, ಆ್ಯಂಗ್ಸೈಟಿ ಅಂತ ಹೇಳಿ ತುಂಬ ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಮೊದಲು ಕಾರಣ ಏನು ಅಂತಂದರೆ, ನಾವು ನೋಡೋ ದೃಶ್ಯಗಳು ಮತ್ತು ನಾವು ಏನು ಕೇಳ್ತೀವಲ್ವ ಆ ಒಂದು ಪದಗಳು. ಇವು ಎರಡನ್ನು, ಕಣ್ಣು ಮತ್ತು ಕಿವಿ, ಆರೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ಆಂತರಿಕ ಸ್ಥಿತಿ ತುಂಬಾ ಆರೋಗ್ಯವಾಗಿ ಇರುತ್ತೆ. ಬಟ್ ಇವೇ ನಮಗೆ ದಾರಿನ ನಾವು ತಪ್ಪಿಸಿದ್ವಿ ಅಂದರೆ ಅವು ನಮ್ಮನ್ನು ಡಿಪ್ರೆಷನ್ಗೆ, ಆ್ಯಂಗ್ಸೈಟಿಗೆ ನಮ್ಮನ್ನು ನೂಗ್ತವೆ. ಹಾಗಾಗಿ ಇವತ್ತು ತುಂಬ ಜನ ಬಳಲ್ತಾ ಇದ್ದಾರೆ. ಇದು ಒಂದು ಸೀಕ್ರೆಟ್ ಗೊತ್ತಿಲ್ಲ. ಇದು ಮೊದಲು ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ, ಫಸ್ಟ್ ನೋಡೋ ಒಂದು ದೃಶ್ಯಗಳಿಂದ. ಇವುಗಳನ್ನು ಅವಾಯ್ಡ್ ಮಾಡಬೇಕು ಫಸ್ಟು. ನೋಡಿ, ಅವಾಗೆಲ್ಲ ಜನರು ತುಂಬ ನೆಮ್ಮದಿಯಾಗಿರ್ತಿದ್ರು. ಯಾಕೆಂದರೆ ನೋಡಿ, ಅವರನ್ನು ವ್ಯಕ್ತಿಯಲ್ಲಿ ಇರುವ ಒಂದು ಕ್ರೂರತೆಯನ್ನು ಕೆರಳಿಸುವಂತಹ ದೃಶ್ಯಗಳು ಅವರಿಗೆ ನೋಡೋಕ್ಕೆ ಸಿಗ್ತಾನೇ ಇರಲಿಲ್ಲ. ಅಂದರೆ ಅವಾಗೆ ಮೊಬೈಲ್ ಇಲ್ಲ, ಏನಿಲ್ಲ ಅಲ್ವಾ? ಹಾಗಾಗಿ ಅವಾಗಿನ ಕಾಲದ ವ್ಯಕ್ತಿಗಳು ತುಂಬ ಶಾಂತಿ, ನೆಮ್ಮದಿಯಿಂದ ಬದುಕ್ತಾಯಿದ್ರು. ಇವಾಗ ನೋಡಿ, ಎಲ್ಲವೂ ನಮ್ಮ ಕೈಯಲ್ಲಿದೆ ಅಲ್ವಾ? ಏನು ಬೇಕಾದರೂ ನಾವು ನೋಡ್ಬೋದು. ನೋಡಿ, ಅಂದರೆ ಮೊಬೈಲ್ ನೋಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಇಲ್ಲಾಂದರೆ ನೋಡಿ, ಆ ಫೋನ್ ಏನು ತೋರಿಸುತ್ತೆ ಅದನ್ನೆಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಂದರೆ ಅದರಲ್ಲಿ ಬೇಡವಾದ ದೃಶ್ಯಗಳನ್ನೆಲ್ಲ ನಾವು ಮನಸ್ಸಲ್ಲಿ ತುಂಬ್ಕೊತೀವಿ. ಇಲ್ಲ, ನಾನು ಇವುಗಳನ್ನು ಮಾತ್ರ ನೋಡಬೇಕು ಅಂತ ಡಿಸೈಡ್ ಮಾಡಿ ನೋಡಿದ್ವಿ ಅಂದರೆ ಮೊಬೈಲಿಂದ ಒಳ್ಳೆ ಮಾಹಿತಿ ಕೂಡ ಪಡ್ಕೋಬೋದು. ಆದರೆ ಜನ ಇವಾಗ ತನ್ನ ಬಗ್ಗೆ ತಾನು ಯೋಚನೆ ಮಾಡೋದಿಲ್ಲ. ಪ್ರಪಂಚ ಹೇಗಿದೆಯೋ ಹಾಗೆ ಹೋಗ್ತಾನೇ ಇದ್ದಾರೆ. ಹಾಗಾಗಿನೇ ಇವತ್ತು ವ್ಯಕ್ತಿಯಲ್ಲಿ ಕಾಮ, ಕ್ರೋಧ, ಮದ, ಮತ್ಸರಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ಕಲಿಯುಗ ನರಕದಂತಿದೆ ಇವಾಗ. ನೋಡಿ, ಸಮಾಜ ಹೀಗಿರಬೇಕಾದ್ರೆ ಅದಕ್ಕೆ ಕೆಲವೊಬ್ಬರು ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ದೇವರು, ಧರ್ಮ ಅಂತ ಪಾಲಿಸ್ತಾ ಇದ್ದಾರೆ. ಅದನ್ನು ಹುಡುಕ್ತಾ ಇದ್ದಾರೆ, ಶಾಂತಿ, ನೆಮ್ಮದಿಯನ್ನು. ನೋಡಿ, ಅದಕ್ಕೆ ಎಷ್ಟೋ ಜನ ಮೆಡಿಟೇಷನ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಇವಾಗ ಧಾರ್ಮಿಕ ಪುಸ್ತಕಗಳನ್ನು ಓದ್ತಾರೆ. ಏನಕ್ಕೆ? ವ್ಯಕ್ತಿಯಲ್ಲಿ ಆ ಒಂದು ಶಾಂತಿ ಅನ್ನೋದೇ ಇಲ್ಲ, ಹೊರಟೋಗ್ಬಿಟ್ಟಿದೆ. ಅವನ್ನೆಲ್ಲ ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಕೆಲವರು ಆಧ್ಯಾತ್ಮಿಕ ಕಡೆಗೆ ಮತ್ತೆ ಮರಳ್ತಾ ಇದ್ದಾರೆ. ನೋಡಿ, ನೀವೇನಾದರೂ ಮೆಡಿಟೇಷನ್ ಕ್ಲಾಸಿಗೆ ಹೋಗ್ತಾ ಇದ್ದರೆ ನೀವು ಸ್ವಲ್ಪ ಅಲ್ಲಿ ಅಬ್ಸರ್ವ್ ಮಾಡಿ. ಏನಂದರೆ ನೋಡಿ, ಮೆಡಿಟೇಷನ್ ಕ್ಲಾಸಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ ಅಲ್ವಾ? ಅವರು ಸ್ಥಳವನ್ನು ತುಂಬ ಪ್ರಶಾಂತವಾಗಿ ಇಟ್ಟಿರ್ತಾರೆ. ಯಾವುದೇ ಶಬ್ದಗಳು ಅಲ್ಲಿ ಕೇಳೋದಿಲ್ಲ. ಮತ್ತು ಇನ್ನೊಂದು ಏನಂದರೆ, ನಿಮಗೆ ಧ್ಯಾನ ಮಾಡೋ ಸಮಯದಲ್ಲಿ ಅವರು ನಿಮ್ಮನ್ನು ಕಣ್ಣನ್ನು ಮುಚ್ಚ್ರಿ ಅಂತ ಹೇಳ್ತಾರೆ. ನೋಡಿ, ಯಾವಾಗ ನಮ್ಮ ಐಸ್ ಕ್ಲೋಸ್ ಆಗ್ತಾವೋ ಮತ್ತು ಯಾವುದೇ ಒಂದು ಧ್ವನಿಗಳು ಕೇಳೋದಿಲ್ವೋ ಆಗ ವ್ಯಕ್ತಿಗೆ ಆ ಒಂದು ಸಮಯದಲ್ಲಿ ಕ್ಷಣಕಾಲ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗಾಗಿನೇ ಮೆಡಿಟೇಷನ್ ಯಾಕೆ ಮಾಡ್ತಾರೆ ಅಂದರೆ ಶಾಂತಿ, ನೆಮ್ಮದಿಗೋಸ್ಕರ ಈಗ. ಬಟ್ ಮೆಡಿಟೇಷನ್ ಮಾಡೋ ಒಂದು ಉದ್ದೇಶನೇ ಬೇರೆ ಇದೆ. ಅದು ಸಾಕಷ್ಟು ನಾನು ವೀಡಿಯೋಗಳನ್ನು ಮಾಡಿದ್ದೀನಿ, ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೋಡಿ. ಮೆಡಿಟೇಷನ್ ಅಂದರೆ ಏನು, ಮೆಡಿಟೇಷನ್ ಯಾಕೆ ಮಾಡಬೇಕು ಅಂತ ಹೇಳಿ ಇರಲಿ. ಹಾಗಾಗಿನೇ ನೋಡಿ, ಅಂಥ ಒಂದು ಸ್ಥಳಗಳಲ್ಲಿ ಮೆಡಿಟೇಷನ್ ಕ್ಲಾಸ್ ಏನು ಮಾಡ್ತಾರೆ, ಅಂಥ ಒಂದು ಸ್ಥಳಗಳಲ್ಲಿ ಒಂದು ರೀತಿಯಾದ ನೆಮ್ಮದಿ ಅನ್ನೋದು ಸಿಗುತ್ತೆ. ಇದು ಯಾವುದೋ ಒಂದು ಗುರುಗಳ ಕೃಪೆಯಿಂದ ಸಿಗುತ್ತೆ ಅಂತ ಏನೂ ಅಲ್ಲ. ಶಾಂತಿ, ನೆಮ್ಮದಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಅದು ಇದ್ದೇ ಇರುತ್ತೆ. ಅದನ್ನು ವ್ಯಕ್ತಿ ಅನುಭವಿಸ್ಬೇಕಷ್ಟೇ. ಇವಾಗ ನೋಡಿ, ಕನ್ನಡಿಲಿ ತುಂಬ ಧೂಳಿದ್ರೆ ನಾವು ಅದರಲ್ಲಿ ಕಾಣೋದಿಲ್ಲ. ಆ ಧೂಳೆಲ್ಲ ಕ್ಲೀನ್ ಮಾಡಿದಾಗ ಮಾತ್ರ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಅದೇ ರೀತಿಯಲ್ಲಿ ನೋಡಿ, ನಮ್ಮ ಮನಸ್ಸಲ್ಲಿ ಸಾಕಷ್ಟು ನಮಗೆ ಬೇಡವಾದ ವಿಷಯಗಳು ಆಲ್ರೆಡಿ ಇದ್ದಾವೆ, ತುಂಬ ಶೇಖರಣೆ ಆಗಿದ್ದಾವೆ. ನಾವು ಅವುಗಳನ್ನು ಒಂದೊಂದಾಗಿ ತೆಗಿಬೇಕು ಅಷ್ಟೇ. ಅವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಅವುಗಳನ್ನು ತೆಗೆದಾಗ ನಮ್ಮ ಒಳಗಿರೋ ಮನಃಶಾಂತಿ ನಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನೋಡಿ, ಈ ಕಣ್ಣು, ಕಿವಿ ಮತ್ತು ಹೃದಯ, ಈ ಒಂದು ದೇಹ ಭಗವಂತ ಸುಮ್ಮನೆ ಕೊಟ್ಟಿದ್ದಾನೆ ಅಂತ ನಾವು ಅನ್ಕೋಬಾರ್ದು. ಇವೆಲ್ಲ ನಾವು ಕ್ರಿಯೇಟ್ ಮಾಡಿಲ್ಲ. ಆ ಒಂದು ಶಕ್ತಿ ಭಗವಂತ ನಮಗೆ ಇದನ್ನು ಕೊಟ್ಟಿದ್ದಾನೆ. ಇದು ಒಂದು ವಾಹನ ಇದ್ದಂಗೆ. ನಾವು ಇದನ್ನು ನಡೆಸ್ತೀವಿ ಅಷ್ಟೇ. ಇವಾಗ ನೋಡಿ, ನಾನು ಇಲ್ಲಿದ್ದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ಅಂತ ಅಂದ್ಕೊಳ್ಳಿ. ಆಗ ನಾನು ನಿರ್ಧಾರ ಮಾಡಿದ ಮೇಲೆ ನನ್ನ ದೇಹನ ನಾನು ಹೊತ್ಕೊಂಡು ಹೋಗ್ತೀನಿ ಎಲ್ಲಿವರೆಗೂ, ಬಸ್ ಸ್ಟ್ಯಾಂಡಿವರೆಗೂ.
ಈ ರೀತಿಯಲ್ಲಿ ನಾವೇನು ನಿರ್ಧಾರ ಮಾಡ್ತೀವಲ್ವ, ಆ ರೀತಿ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ದೇಹ ಒಂದು ವಾಹನ, ನಾವು ಇದನ್ನು ನಡೆಸೋರಿದ್ದಂಗೆ. ದೊಡ್ಡ ಅದ್ಭುತವಾದ ಒಂದು ದೇಹವನ್ನು ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಇದಕ್ಕೇನು ಕಾರಣನೇ ಇಲ್ವಾ? ಇಲ್ಲಪ್ಪ ನಾನು ಇದನ್ನು ನಿಮಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ, ನೀವು ಹೆಂಗೆ ಬೇಕಾದ್ರೂ ಹಂಗೆ ಯೂಸ್ ಮಾಡಿರಿ ಅಂತ ಹೇಳಿ ಬಿಟ್ಬಿಟ್ಟಿದ್ದಾನ. ನೋಡಿ, ವ್ಯಕ್ತಿಗೆ ಫ್ರೀಡಮ್ ಇದೆ. ಈ ಒಂದು ದೇಹನ ಇಟ್ಕೊಂಡು ಅವನು ಉನ್ನತ ಮಟ್ಟಕ್ಕೂ ಕೂಡ ಹೋಗ್ಬೋದು, ತೀರಾ ಪ್ರಾಣಿಗಿಂತ ತೀರಾ ಕೆಳಮಟ್ಟಕ್ಕೂ ಹೋಗ್ಬೋದು. ಹೇಗೆ ಅಂದರೆ ಅವನು ಮಾಡೋ ಒಂದು ನಿರ್ಧಾರದಿಂದ, ಏನಂದರೆ ಪ್ರಜ್ಞೆಯಿಂದ. ಹಾಗಾಗಿ ಇದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನೋಡಿ, ಪ್ರಪಂಚದಲ್ಲಿ ಕಾರಣ ಇಲ್ಲದೇ ಯಾವುದೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಭಗವಂತ ನಮಗೊಂದು ದೇಹ ಕೊಟ್ಟಿದ್ದಾನೆ ಅಂತಂದರೆ ಇದಕ್ಕೂ ಒಂದು ಬಲವಾದ ಒಂದು ಕಾರಣ ಇದ್ದೇ ಇರುತ್ತೆ. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಈ ಒಂದು ದೇಹನ ಉಪಯೋಗಿಸ್ಬೇಕು. ನೋಡಿ, ಫಸ್ಟ್ ಮಾಡಬೇಕಾಗಿರೋದು ಏನು ಅಂತಂದರೆ, ಭಗವಂತ ನಮಗೆ ಯಾಕೆ ಕಣ್ಣುಗಳನ್ನು ಯಾಕೆ ಕೊಟ್ಟಿದ್ದಾನೆ, ಕಿವಿಗಳನ್ನು ಯಾಕೆ ಕೊಟ್ಟಿದ್ದಾನೆ, ನಮ್ಮ ಕಣ್ಣುಗಳು ಹೊರಗಿನ ಪ್ರಪಂಚವನ್ನು ಯಾಕೆ ನೋಡ್ತಾ ಇದ್ದಾವೆ, ನಾವು ಈ ಒಂದು ಶಬ್ದಗಳನ್ನು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಮೊದಲು ಮಾಡಬೇಕಾಗಿರೋದೇನು ಅಂತಂದರೆ ನಾವು ಪ್ರಕೃತಿಯನ್ನು ನೋಡಬೇಕು. ಸುತ್ತಮುತ್ತ ಪ್ರಕೃತಿ ಅದ್ಭುತವಾಗಿದೆ, ನಾವು ಅದನ್ನು ನೋಡ್ತಾ ಇಲ್ಲ. ಯಾವಾಗಲೂ ನಮ್ಮ ಒಂದು ಆಸೆಯಲ್ಲಿ, ದುರಾಸೆಯಲ್ಲಿ ಅದು ಬೇಕು ಇದು ಬೇಕು ಅಂತ ಹೇಳಿ ಭೌತಿಕವಾದ ವಸ್ತುಗಳಲ್ಲೇ ಮುಳುಗಿದ್ದೀವಿ. ಆದರೆ ಪ್ರಕೃತಿಯನ್ನು ನೋಡಬೇಕು. ಬೆಟ್ಟ, ಗುಡ್ಡ, ಏನಾದರೂ ಸಮುದ್ರ, ಗಿಡ, ಮರ, ಪ್ರಾಣಿ, ಪಕ್ಷಿ ಇವನ್ನೆಲ್ಲ ನೋಡಿದಾಗ ಏನಿದು ಇಷ್ಟು ದೊಡ್ಡ ಪ್ರಕೃತಿ ಇದೆಯಲ್ಲ, ಪ್ರಾಣಿಗಳಿದಾವಲ್ಲ, ಇವನ್ನೆಲ್ಲ ಮನುಷ್ಯರು ಯಾರು ಸೃಷ್ಟಿ ಮಾಡಿಲ್ಲ, ಹಾಗಾದರೆ ಇವುಗಳೆಲ್ಲ ಹೇಗೆ ಬಂದವು ಯೋಚನೆ ಮಾಡಿದಾಗೆ ಆವಾಗ ನಮಗೆ ಅರಿವಿಗೆ ಬರುತ್ತೆ, ಇವನ್ನೆಲ್ಲ ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ. ಅಂದರೆ ಮನುಷ್ಯನಿಗಿಂತ ನಮಗಿನ್ನ ಒಂದು ದೊಡ್ಡದಾದ ಒಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ವ್ಯಕ್ತಿಗೆ ಅಹಂಕಾರ ಪೂರ್ತಿ ಇಳಿದೋಗ್ಬಿಡುತ್ತೆ. ಆವಾಗ ಅವನು ಭಾವಿಸ್ತಾನೆ, ಈ ಸೃಷ್ಟಿಯಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರಗಳು ಇವೆಲ್ಲ ಹೇಗಿದ್ದಾವಲ್ವ, ಈ ಒಂದು ಸೃಷ್ಟಿಯಲ್ಲಿ, ಈ ಒಂದು ಭಗವಂತನ ಸೃಷ್ಟಿಯಲ್ಲಿ ನಾನೂ ಕೂಡ ಒಂದು ಸೃಷ್ಟಿ ಅಂತ ಅನ್ಕೊತಾನೆ. ಯಾವಾಗ ಅವನಿಗೆ ಈ ಒಂದು ಅರಿವು ಬರುತ್ತೋ ಆಗ ಅಹಂಕಾರ ಪೂರ್ತಿ ಕಡಿಮೆ ಆಗುತ್ತೆ. ಆಗ ಅವನು ಸ್ವಲ್ಪ ಯೋಚನೆ ಮಾಡಿ ನ್ಯಾಯವಾಗಿ ಬದುಕೋಕ್ಕೆ ಶುರು ಮಾಡ್ತಾನೆ. ಈ ಒಂದು ದೇಹನ, ಈ ಒಂದು ಕಣ್ಣನ್ನು, ಈ ಒಂದು ಕಿವಿಯನ್ನು ಹೇಗೆ ನಾವು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆಗ ಪ್ರತಿಯೊಂದನ್ನು ಪ್ರಜ್ಞೆಯಲ್ಲಿ ಬಳಸೋಕ್ಕೆ ಶುರು ಮಾಡ್ತಾನೆ. ಫಸ್ಟು ಇದು ಹೌದು, ಕಾಣದಿರೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಬದುಕಿಸ್ತಾ ಇದೆ, ಅದು ಈ ಬ್ರಹ್ಮಾಂಡವೆಲ್ಲ ನಡೆಸ್ತಾ ಇದೆ. ಇದು ಒಂದು ಗ್ರಹಿಸಬೇಕು. ಇದು ಒಂದು ಗ್ರಹಿಸಿದ ಮೇಲೆ ಆ ಒಂದು ಶಕ್ತಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಇದನ್ನು ನಾವು ಮಾಡಬೇಕಾಗಿರೋದು. ಆಮೇಲೆ ನಾವು ಈ ಒಂದು ಪ್ರಪಂಚದಲ್ಲಿ ಗುರಿ, ಸಾಧನೆ, ನಾವೇನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾವೇನು ಮಾಡಬೇಕು ಅನ್ನೋದನ್ನು ಆಮೇಲೆ ನಾವು ಇವುಗಳನ್ನು ಮಾಡ್ಕೊತ ಹೋದರೆ ಇವು ನ್ಯಾಯವಾಗಿರ್ತವೆ. ಯಾವಾಗ ಈ ಒಂದು ಸತ್ಯ ಗೊತ್ತಾದಮೇಲೆ. ಈ ಒಂದು ಸತ್ಯನೇ ಗೊತ್ತಾಗಲಿಲ್ಲ ಅಂತಂದರೆ ವ್ಯಕ್ತಿ ಅಹಂಕಾರದಿಂದ ಎಲ್ಲ ನಾನೇ ಮಾಡ್ತಾಯಿದ್ದೀನಿ, ಎಲ್ಲ ನನ್ನಿಂದನೇ ನಡೀತಾ ಇದೆ, ಕುಟುಂಬ ಅದು ಇದು ಎಲ್ಲ ಅಂತ ಹೇಳಿ ಅಹಂಕಾರಕ್ಕೆ ಹೋಗ್ತಾನೆ. ಅವ್ನಿಗೆ ಯಾರಾದರೂ ಒಂದು ಸ್ವಲ್ಪ ವಿರುದ್ಧವಾಗಿ ಮಾತಾಡಿದ್ರೆ ಸಿಟ್ಟು, ಕೋಪ ಅವನಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿ ಫಸ್ಟು ಅಹಂಕಾರ ಕಡಿಮೆ ಆಗಬೇಕು. ಯಾವಾಗ ವ್ಯಕ್ತಿ ಈ ಒಂದು ಸತ್ಯನ, ಅಂತಿಮ ಸತ್ಯ, ಆ ಒಂದು ಭಗವಂತನನ್ನು ತಿಳ್ಕೊತಾನೋ ಆವಾಗ ಅವನಿಗೆ ನಾನು ಒಂಟಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಭಗವಂತನ ಮೇಲೆ ಒಂದು ರೀತಿಯಲ್ಲಿ ಭರವಸೆ ಹುಟ್ಟುತ್ತೆ. ಆಗ ವ್ಯಕ್ತಿ ಯಾವಾಗಲೂ ಸತ್ಯದಿಂದ, ನ್ಯಾಯದಿಂದ, ಧೈರ್ಯವಾಗಿ ಎಲ್ಲವನ್ನು ಮಾಡೋಕ್ಕೆ ಹೋಗ್ತಾನೆ. ಅವನಿಗೆ ನೋಡಿ, ಈ ಭಯ, ಡಿಪ್ರೆಷನ್ ಇದು ಯಾವುದೂ ಇರೋದಿಲ್ಲ. ಅವನಿಗೆ ಪೂರ್ತಿ ಗೊತ್ತಾಗ್ಬಿಡುತ್ತೆ ಈ ಒಂದು ಜೀವನ ಅಂದರೆ ಏನು, ಈ ಒಂದು ಪ್ರಕೃತಿ ಯಾಕಿದೆ, ನಾನು ಯಾಕೆ ಬದುಕ್ತಾ ಇದ್ದೀನಿ, ನಾನು ಯಾಕೆ ಸಾಯ್ತಾ ಇದ್ದೀನಿ, ನಾನು ಕರ್ಮ ಯಾಕೆ ಮಾಡ್ತಾ ಇದ್ದೀನಿ, ಇವು ಎಲ್ಲವೂ ಗೊತ್ತಾಗುತ್ತೆ. ಆಗ ವ್ಯಕ್ತಿ ಎಲ್ಲವನ್ನು ಒಳ್ಳೆ ರೀತಿಯಿಂದನೇ ಮಾಡ್ಕೊಂಡು ಹೋಗ್ತಾನೆ. ಆಗ ಅವನು ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರ್ತಾನೆ. ಅವನಿಂದ ಯಾವುದೇ ರೀತಿಯಾದ ಸಮಾಜಕ್ಕೆ ಹಾನಿ ಕೂಡ ಇಲ್ಲ. ಅವನು ಚೆನ್ನಾಗಿರ್ತಾನೆ, ಜೊತೆಗೆ ಸಮಾಜನೂ ಕೂಡ ಚೆನ್ನಾಗಿರುತ್ತೆ. ಹೀಗಿದ್ದಲ್ಲಿ ವ್ಯಕ್ತಿಗೆ ಭಯ, ಆತಂಕ, ಡಿಪ್ರೆಷನ್, ಆ್ಯಂಗ್ಸೈಟಿ ಅದು ಯಾವುದೂ ಇರೋದಿಲ್ಲ. ಹಾಗೆ ಮುಖ್ಯವಾಗಿ ಈ ಒಂದು ಸತ್ಯನ ತಿಳ್ಕೊಬೇಕು. ನೋಡಿ, ಇನ್ನೊಂದು ಶಾಂತಿ, ನೆಮ್ಮದಿ ಬೇಕು ಅಂತಂದರೆ ನಾವು ಎಲ್ಲೋ ಒಂದು ಕಡೆ ಕಣ್ಣು ಮುಚ್ಕೊಂಡು ಬರೀ ಕೂತ್ಕೊಳ್ಳೋದು ಅಂತ ಅಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಹಾಗಾದರೆ ನಾವು ಕೆಟ್ಟ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಾವೆ ಅಂತಂದರೆ ನಾವೇನು ಕಣ್ಬಿಟ್ಟು ನೋಡಲೇಬಾರ್ದ, ಕಿವಿಯಿಂದ ಏನು ಕೇಳಲೇಬಾರ್ದ ಅಂತಲ್ಲ, ಯಾವಾಗಲೂ ಕಣ್ಣನ್ನು ಮುಚ್ಕೊಂಡೇ ಇರಬೇಕು ಅಂತ ಏನಲ್ಲ. ಇವುಗಳನ್ನು ಒಳ್ಳೆ ರೀತಿಯಲ್ಲಿ ಬಳಸಬೇಕು. ಯಾಕೆ ನಾವು ಒಳ್ಳೆ ರೀತಿಯಿಂದ ಬಳಸಬೇಕು ಅಂದರೆ ನಮ್ಮ ಒಳ್ಳೆಯದಕ್ಕೋಸ್ಕರ. ಅದು ನಾವು ಏನೋ ದೇವ್ರಿಗೇನೋ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೇನೋ ಯಾವುದೂ ಅಲ್ಲ, ನಮ್ಮ ಒಳ್ಳೆಯದಕ್ಕೋಸ್ಕರ ಭಗವಂತ ನಮ್ಮ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಒಳ್ಳೆ ರೀತಿಯಿಂದ ಬದುಕಿದ್ರೆ ಏನಾಗುತ್ತೆ ಅಂದರೆ ನನಗೆ ಅದರಲ್ಲಿ ಒಂಥರ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಎಲ್ಲರೂ ಒಂದು ಸಮುದ್ರದ ದಡದಲ್ಲಿ ಅಥವಾ ಬೆಟ್ಟ, ಗುಡ್ಡ ನೋಡ್ತಾ ಇದ್ದರೆ ಅಂತಂದರೆ ಅಲ್ಲಿಯೂ ಕೂಡ ಒಂದು ರೀತಿಯಾದ ಆನಂದ ಸಿಗುತ್ತೆ. ಯಾವಾಗ ನೀವು ಪ್ರಕೃತಿಯನ್ನು ನೋಡ್ತಾ ಇರ್ತೀರೋ ಆಗ ಆಲೋಚನೆಗಳೆಲ್ಲ ದೂರ ಆಗ್ತವೆ. ಆ ಒಂದು ಸಮಯದಲ್ಲಿ ವ್ಯಕ್ತಿ ಒಂದು ರೀತಿಯಾದ ಶಾಂತಿ, ನೆಮ್ಮದಿಯನ್ನು ಅನುಭವಿಸ್ತಾನೆ. ಹಾಗಾಗಿ ಸ್ವಲ್ಪ ನಾವು ಪ್ರಕೃತಿ ಮಧ್ಯೆನೂ ಕೂಡ ಇರಬೇಕು, ಪ್ರಕೃತಿಯನ್ನು ಕೂಡ ನೋಡಬೇಕು ಅವಾಗವಾಗ. ಆದರೆ ಈಗ ಎಲ್ಲರೂ ಮನೋರಂಜನೆಯಲ್ಲಿ ಮುಳುಗಿದ್ದಾರೆ. ನೋಡಿ, ಮನೋರಂಜನೆ ಅನ್ನೋದು ತುಂಬ ಡೇಂಜರು. ಮನೋರಂಜನೆ ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು ಅಷ್ಟೇ. ಇವಾಗ ಏನಾದ್ರು ನೋಡಿ, ತುಂಬ ನಾವು ಕೆಲಸ ಮಾಡಿರ್ತೀವಿ, ತುಂಬ ಟೈರ್ಡ್ ಆಗಿರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಮನೋರಂಜನೆ ಬೇಕಷ್ಟೇ. ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ. ಬಟ್ ಅದು ಅತಿ ಆಗಬಾರ್ದು. ಮನೋರಂಜನೆ ಅತಿ ಆಯಿತು ಅಂತಂದರೆ ಅದು ಬುದ್ಧಿಯನ್ನು ಮಂಕು ಮಾಡುತ್ತೆ. ನೋಡಿ, ಭಗವಂತ ಅದ್ಭುತವಾದ ಎನರ್ಜಿಯನ್ನು ಇಟ್ಟಿದ್ದಾನೆ. ಇದರಿಂದ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು, ನಿಮಗೆ ಏನು ಬೇಕೋ ಅದನ್ನೆಲ್ಲ ಪಡ್ಕೋಬೋದು. ವ್ಯಕ್ತಿ ಇದರಿಂದ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ಬೋದು, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೋದು. ಯಾವಾಗಲೂ ನಗ್ತಾ ಇದ್ದರೆ ಹೊಟ್ಟೆ ತುಂಬುತ್ತಾ? ಇಲ್ಲ, ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು.
ನೀವು ಕೂತ್ಕೊಂಡು ಯೋಚನೆ ಮಾಡಿ, ಭಗವಂತ ಈ ಒಂದು ದೇಹನ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಹಾರ್ಟ್ ಕೊಟ್ಟಿದ್ದಾನೆ, ಮೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನೆ. ಈ ಒಂದು ವಾಹನವನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಯಾವ ದೃಶ್ಯಗಳನ್ನು ನೋಡಬೇಕು, ಯಾವುದನ್ನು ಕೇಳಬೇಕು, ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಎಲ್ಲವೂ ಈಗ ನಿಮ್ಮ ಕೈಯಲ್ಲಿದೆ.